ಮೆಂಬರ್ಶಿಪ್ ಕೊಟ್ಟಂಥ ಸಂದರ್ಭಕ್ಕೆ ಇನ್ನು ಮುಂದೆ ಪ್ರತಿ ನಮ್ಮ ಸಭೆಯಲ್ಲಿ ಜೈ ಭೀಮ್ ಅಂತ ಹೇಳ್ಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪದೊಂದಿಗೆ ಈ ಸಭೆನ ಪ್ರಾರಂಭ ಮಾಡಿದ್ವಿ. ನಾವು ಯಾಕೆ ಜೈ ಭೀಮ್ ಹೇಳ್ಬೇಕಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಅವರ ಜನ್ಮದ ಸಂದರ್ಭಕ್ಕೆ ಈ ಸಮಾಜಕ್ಕೆ ಕೊಟ್ಟಂಥ ತ್ಯಾಗ, ಬಲಿದಾನ, ವಿದ್ವತ್ತು, ಜ್ಞಾನ ಇವೆಲ್ಲದರ ಪೂರ್ವಕವಾಗಿ ನಾವು ಸ್ವಲ್ಪ ವಿದ್ಯೆ ಜ್ಞಾನವನ್ನು ಪಡೆದು ಅದ್ರ ಜನರ ಜೊತೆ ಬದುಕಬೇಕಂತ ನಾವು ತೊಡಗಿಸ್ಕೊಂಡಿದ್ವಿ. ನಾವು ಫಸ್ಟ್ ಶಿಕಾರಿಪಾಳ್ಯದಲ್ಲಿ ಸಭೆ ಮಾಡಿದಾಗ ನೀವೆಲ್ಲ ಹೆಂಗಿದ್ರಿ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಸ್ಕೂಲಲ್ಲಿ ಮೀಟಿಂಗ್ ನಡೀತು. ಅಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ನಾವು ಟೈರ್ಡ್ ಆಗಿಬಿಡ್ತೀವಿ. ಒಂದು 5-5:30 ಟೈಮು. ನಾವು ಬಂದು ನಿಮ್ಮನ್ನೆಲ್ಲ ಮಾತಾಡಿದಾಗ ನಿಮ್ಗೆ ಯಾರಿಗೂ ನಮ್ಮ ಮೇಲೆ ಸ್ವಲ್ಪ ಭರವಸೆ ಇರಲಿಲ್ಲ. ಏನೋ ಇವರು ಬಂದವರು ಅವರು ಬಂದವರು ಯಾರೋ ಬೇರೆ ರೀತಿ ನೀವು ಬಯಸಿದ್ರಿ. ಆಗ ನಿಮ್ಮ ಮೇಲೆ ಸುಮಾರು ಒಂದು 100 ಜನ ಇದ್ರು, 100-105 ಜನ ಇದ್ರು. ಅದರಲ್ಲಿ ಮೆಜಾರಿಟಿ ಲೇಡೀಸ್ ಇದ್ರು. ಅದರಲ್ಲಿ ಯಾರಾದ್ರೂ ಒಬ್ರು ಬಂದು ಮಾತಾಡ್ತೀರಂತ ಕರೆದಾಗ ಒಬ್ಬರು ಮುಂದೆ ಬಂದಿಲ್ಲ. ಪರ್ವೀನ್ ತಾಜ್ ಒಬ್ಬರೇ ಬಂದು ಮಾತಾಡಿದ್ರು. ಆಯಮ್ಮ ವೇದಿಕೆ ಮೇಲೆ ಬಂದು 2 ಮಾತಾಡಿದ್ರು. ಆವತ್ತು ಮಾತಾಡದೆ ಸ್ಟಾರ್ಟ್ ಮಾಡಿದಂಥ ನಿಮ್ಮ ಪ್ರಾರಂಭ ಇವತ್ತು ಬೇಗೂರು ಹೋಬಳಿಯ ಬನಶಂಕರಿ ಬಳಿ ಇರ್ತಕ್ಕಂಥ ಕನಕಪುರ ರೋಡ್ ರಸ್ತೆಯಲ್ಲಿ ನಮ್ಮ ಹೋಟೆಲ್ ಮಾಲೀಕರು ಪ್ರದೀಪ್ರವರ ಕೊಡುಗೆ, ಅದಕ್ಕೆ ಸಹಕರಿಸಿದ್ದ ನಮ್ಮ ನಾಯಕ. ಅದರಿಂದಾಗಿ ನಾವಿವತ್ತು ಈ ಹಾಲಲ್ಲಿ ಕೂತಿದ್ದೀವಿ. ನಾವು ಅವರಿಗೆ ಚಿರುಣಿಯಾಗಿದ್ದೀವಿ. ಯಾಕಂದರೆ ಬಡವರು ಮಾತಾಡೋಕ್ಕೆ ಭಾಳಷ್ಟು ಕಡೆ ಹಾಲುಗಳು ಸಿಕ್ಕಲ್ಲ, ಹಾಲುಗಳು ಕೊಡಲ್ಲ. ಅಂಥದ್ರಲ್ಲಿ ಕರ್ನಾಟಕ ರಿಪಬ್ಲಿಕನ್ಸರಿಗೆ ಇಂಥ ಒಂದು ಸ್ಥಳಾವಕಾಶ ಮಾಡಿಕೊಟ್ಟದಕ್ಕೆ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಿಂದೆ ನಮ್ಮ ಜಾಫರ್ ಪಟೇಲ್ ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿದ್ದಾರೆ. ಆನಂತರ ನಮ್ಮ ನಟರಾಜರಾಗಿದ್ದಾರೆ. ಈಗ ನಮ್ಮ ಮುನ್ರಾಜರಾಗಿದ್ದಾರೆ. ನಮ್ಮ ಮುನ್ರಾಜರು ಅಧ್ಯಕ್ಷರಾಗಿದ್ದರು, ಚೇರ್ ಇಲ್ಲದೆ ನಿಂತವರು. ನಾವು ಯಾರನ್ನ ಚೇರ್ ಕೊಡ್ಬೇಕಲ್ಲ, ನಾವು ಯಾರು ಚೇರ್ ಕೊಟ್ಟಿಲ್ಲ. ಅವರು ಯಾಕೆಂದರೆ ಚೇರ್ಗಾಗಿ ನಿಮ್ಗೆ ಲೀಡರ್ಶಿಪ್ ಕೊಟ್ಟಿದ್ವಿ, ಅದು ಕೂಡ ಭಾಳ ಮುಖ್ಯ. ಅವರು ಅತ್ಯಂತ ಶಿಸ್ತಾಗಿ ಈ ಕಾರ್ಯಕ್ರಮನ ಆಯೋಜಿಸಿದರೆ ಅವರನ್ನು ನಾನು ಅಭಿನಂದಿಸ್ತೇನೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿಯ ಬದುಕು ಭವಿಷ್ಯ ಮಸ್ಕಾಗಿದೆ. ಪ್ರತಿನಿತ್ಯ ನಾವು ಟಿ ವಿಗಳಲ್ಲಿ ನೋಡ್ತೀವಿ, ಪ್ರತಿನಿತ್ಯ ಪೇಪರಲ್ಲಿ ನೋಡ್ತೀವಿ. ಇದ್ರ ಜೊತೆಗೆ ನೆತ್ತಿಗೊಂದು ಸೂರ್ಯನ ಕಾನ್ಸೆಪ್ಟ್ ನಾವು ಯಾಕೆ ಇಟ್ಟಿದ್ದೀವಿ ಅಂದರೆ, ಇವತ್ತೊಂದು ಇರುವೆ ಇದನ್ನು ತಲೆ ಬಗ್ಗಿಸಿ ನೋಡಿ, ಎಲ್ಲಾದರೂ ಗಮನಿಸಿ. ಒಂದು ಇರುವೆ ಒಂದು ಗೂಡು ಕಟ್ಟುತ್ತೆ, ಒಂದು ಪಕ್ಷಿ ಎಷ್ಟು ಅದ್ಭುತವಾಗಿ ಒಂದು ಗೂಡು ಕಟ್ಟುತ್ತೆ, ಒಂದು ಪ್ರಾಣಿ ಎಷ್ಟು ಅದ್ಭುತವಾಗಿ ತೋಡಿ ಗಿಡಿ ಒಂದು ಸ್ಥಳವನ್ನು ಕೊಡುತ್ತೆ. ಅದನ್ನು ಮನುಷ್ಯನಿಗೆ ಬದುಕಿರಷ್ಟು ಕಾಲಕ್ಕೆ ಒಂದು ಗೂಡು, ಒಂದು ಸೂರು, ಒಂದು ಮನೆ ಭಾಳ ಅವಶ್ಯಕತೆ. ಆ ಭಾಳ ಅವಶ್ಯಕತೆ ನಮಗೆ ಯಾಕೆ ಇರಬೇಕು, ನಮಗೆ ಯಾಕೆ ಇಂಥ ಪರಿಸ್ಥಿತಿ ಬಂದಿದೆ ಅನ್ನೋದು ಭಾಳ ಮುಖ್ಯ. ಇವತ್ತು ಶಿಕಾರಿಪಾಳ್ಯ ಸುಟ್ಟು ನೀವು ಕಣ್ಣೆತ್ತಿ ನೋಡಿದ್ರೆ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಾಣುತ್ತೆ. ದೊಡ್ಡ ಅಪಾರ್ಟ್ಮೆಂಟ್ 10 ಫ್ಲೋರು, 20 ಫ್ಲೋರು, 7 ಫ್ಲೋರು, 5 ಫ್ಲೋರು ಈ ಥರ ಅಪಾರ್ಟ್ಮೆಂಟ್ಸ್ ಇದ್ದಾವೆ. ಅವ್ರಿಗೆಲ್ಲ ಮನೆ, ಅವ್ರಿಗೆಲ್ಲ ಒಂದು ಕಾಲದಲ್ಲಿ ಆ ಬಿಲ್ಡಿಂಗ್ಗಳು ಇರಲಿಲ್ಲ ಶಿಕಾರಿಪಾಳ್ಯ ಸುತ್ತು ಮತ್ತು ಎಲ್ಲರೂ. ಬಟ್ ಇವತ್ತು ಅವರೆಲ್ಲ ಬಂಗ್ಲೆಗಳು ಕಟ್ಕೊಂಡಿದ್ದಾರೆ, ಅಪಾರ್ಟ್ಮೆಂಟ್ಸ್ ಕಟ್ಕೊಂಡಿದ್ದಾರೆ, ಅವ್ರು ಬದುಕ್ತಾರೆ. ಆದರೆ ಬೆಂಗಳೂರಲ್ಲಿರ್ತಕ್ಕಂಥ ಬಹುತೇಕ ಜನ ತಮ್ಮ ಕೈಕಾಲುಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸಿ, ಸೇವೆಯಲ್ಲಿ ತೊಡಗಿಸಿ ನಾವು ನಿಮ್ಮ ಬದುಕಿಗಾಗಿ ಜೀವನ ಮಾಡ್ತಾರೆ. ಆದರೆ ನಮಗೊಂದು ಮನೆ ಬೇಕೇ ಬೇಕು. ಅದಕ್ಕಾಗಿ ಸರ್ಕಾರದ ಒಂದು ಪಾಪ್ಯುಲರ್ ಪ್ರೋಗ್ರಾಮ್ ಸರ್ಕಾರನೇ ಹೇಳ್ಕೊಂಡಿದೆ, ನಾವು ಬಡವರಿಗೆ ಮನೆ ಕೊಡ್ತೀವಿ ಅಂತ. ಇದು ಸರ್ಕಾರದ ಪ್ರೋಗ್ರಾಮನ್ನು ಅನುಷ್ಠಾನಗೊಳಿಸಿ ಅಂತ ನಾವು ತೀವ್ರಗೊಳಿಸ್ತಾ ಇದ್ದೀವಿ. ಇವು ನೀವು ಕಟ್ಕೊಳ್ಳೋದಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಮನೆ ಸಿಗೋದಿಲ್ಲ ಅಂತ ಇಟ್ಕೊಳ್ಳಿ. ಇನ್ನು ಒಂದು ವರ್ಷ 2 ವರ್ಷ ಆದಮೇಲೆ 1 ಇಂಚ್ ಭೂಮಿ ಸಿಕ್ಕಲ್ಲ ಬೆಂಗಳೂರು ಸುತ್ತಮುತ್ತ. ಬೆಂಗಳೂರಿಂದ 10 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು ಸೈಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಒಂದು ಜನಸಾಂದ್ರತೆ, ಒಂದು ಕಡೆ ಭೂಮಿ ವ್ಯಾಲ್ಯೂ ಜಾಸ್ತಿ, ಈ ರೀತಿಯಿಂದಾಗಿ ಅಷ್ಟು ತೊಂದರೆ ಇದೆ. ಹಾಗಾಗಿ ನೀವು ಸರ್ವೆ ನಂಬರ್ 154ರಲ್ಲಿ ನಿವೇಶನ ಬೇಕಂತ ಈಗಾಗಲೇ ಅರ್ಜಿ ಹಾಕಿರೋ ಅರ್ಜಿ ಪಾಣಿಲಿ ಎಂಟ್ರಿ ಆಗಿದೆ. ಪಾಣಿಲಿ ಎಂಟ್ರಿ ಆಗಿ ಇವಾಗ ಅದು ನಾವು ಎಲ್ಲರ ಸಹಕಾರದೊಂದಿಗೆ ನೀವು ಬಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟಾಗ ನಾವು ನಿಮ್ಮ ಜೊತೆ ಬಂದು DC ಅವ್ರಿಗೆ ಕರೆದು ಕಾನ್ಫರೆನ್ಸನ್ನು ಕೊಡಿಸಿ ನಿಮ್ಮ ಮುಂದೆ ಫಸ್ಟ್ ಟೈಮ್ ನಿಮ್ಮ ಲೈಫಲ್ಲಿ DC ಮುಂದೆ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ಕೊಡ್ತಿದ್ದಾರೆ. ಎಷ್ಟೋ ಜನ ಬಂದಿತ್ತು ಅಂತ ಡೆಲಿಗೇಷನ್ ನಿಮ್ಮ ಮುಂದೆ ನೇರವಾಗಿ DC ಮಾತಾಡಿ ಅದನ್ನು ಈಗ ಅದು ಫಾರ್ವರ್ಡ್ ಆಗಿ ಬಂದಿರೋದನ್ನು ನಮ್ಮ ರವಿ ಅವರು ಹೇಳಿದರು.
ಇದಿಷ್ಟಕ್ಕೆ ಆಗುತ್ತೆ ಆಗಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನೀವು ಇದಲ್ಲಿಗೆ ಹೋರಾಟ ಮಾಡಿ ಎಲ್ಲಿವರೆಗೂ ನೀವಲ್ಲಿ ಅದು ಬರೀ ಕಾಸ್ಟ್ಲಿ ಪ್ಲೇಸ್. ಸರ್ವೆ ನಂಬರ್ 156 ಆ ಸಾಯಿಬಾಬಾ ಟೆಂಪಲ್ ರೋಡಿಂದ ಕಾರ್ನಲ್ಲಿರೋದು. ಅದು ಒಳ್ಳೆ ಜಾಗ. ಈಗಲೇ ಅದು ಅಡಿ 1000 ರೂಪಾಯಿ ಹೋಗೋಂಥ ಜಾಗ. ಅದನ್ನು ವ್ಯವಸ್ಥೆ ಆಗಲಿ ಅಥವಾ ಸಂಬಂಧಪಟ್ಟವರೆಲ್ಲ ಅಷ್ಟು ಈಸಿಯಾಗಿ ನೀವು ಕೊಡೋದಿಲ್ಲ, ಕೊಡೋಕೆ ಅವ್ರಿಗೆ ಮನಸ್ಸು ಬರೋಲ್ಲ. ಅದನ್ನೇ ಫಾಸ್ಟಾಗಿ ಅದನ್ನು ಇಟ್ಕೋಬೇಕು. ಇಲ್ಲಾಂದರೆ ಅದನ್ನು ಹೌಸಿಂಗ್ ಕೊಡಬೇಕಂತ ಹೇಳಿದ್ರೆ, ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮ ಕೊಡಬೇಕಂತಂದರೆ, ಒಂದು ವೇಳೆ ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮ ಕೊಟ್ಟರು ನಿಮ್ಗೆ ಸಿಗ್ಬೋದು. ಆದರೆ ಅದು ನಿಮಗೆ ಫ್ಲೋರ್ ವೈಸ್ ಸಿಗುತ್ತೆ ಮತ್ತು ಅದಕ್ಕೆ ಇನ್ನೇನೇನೋ ಪ್ರಾಬ್ಲಮ್ ಇರುತ್ತೆ. ಬಟ್ ಅದಕ್ಕೆ ಇಂಟ್ರೆಸ್ಟೆಡ್ ಯಾಕಂತಂದರೆ ಅದು ಸಾವಿರಾರು ಕೋಟಿ ಟೆಂಡರ್ ಆಗಿರೋದ್ರಿಂದ ಮುಂದೆ ಎಲೆಕ್ಷನ್ ಬರೋದ್ರಿಂದ ಆ ಕಮಿಷನ್ ಎಲ್ಲ ಅವ್ರಿಗೆ ಸಿಗುತ್ತೆ. ನಿಮ್ಗೆ ಸೈಟ್ ಸಿಗ್ಬೋದು, ಸಿಗದೇ ಇರ್ಬೋದು. ಈಗ ಆನೇಕಲ್ ತಾಲೂಕಲ್ಲಿ ಜಿಗಳದಿಂದ ಜಿಗಣಿವರೆಗೂ ಸಾವಿರಾರು ಎಕರೆ ಜಮೀನನ್ನು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ದಾರೆ. ಹೌಸಿಂಗ್ ಬೋರ್ಡ್ ಕೊಡೋದ್ರಿಂದ ಅದು 2-3 ವರ್ಷದಲ್ಲಿ ಇಂಪ್ರೂವ್ ಆಗ್ಬಿಟ್ರೆ ಎಂಟೈರ್ ಆನೇಕಲ್ ತಾಲೂಕು ಅಷ್ಟು ಕಮ್ಮ ಆಗ್ಬಿಡುತ್ತೆ. ಒಂದು ದೊಡ್ಡ ಸಿಟಿ ಆಗ್ಬಿಡ್ತದೆ. ಆಮೇಲೆ ಅಲ್ಲಿ ವಾಚ್ಮ್ಯಾನ್ ಕೆಲಸಕ್ಕೋ, ಕಸ ಗುಡಿಸೋಕ್ಕೋ ಅಥವಾ ಸಣ್ಣ ಪುಟ್ಟ ಗಲಾಟೆಗಳು ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಆ ಮೂಲಕ ಬರ್ತಾರೆ ಜೈಲು ಸೇರ್ಕೊಳ್ಬೋದು. ಅಂಥ ಪರಿಸ್ಥಿತಿ ಸೃಷ್ಟಿ ಆಗ್ತದೆ. ಅದರಿಂದಾಗಿ ನಿಮಗೆ ಜಯ ಸಿಕ್ಕುತ್ತೆ. ನೀವು ಆ ಮೂಲಕ ನೀವು ಇದೇ ಶ್ರದ್ಧೆ ಆಲ್ರೆಡಿ ನೀವೆಲ್ಲರೂ ಮೆಂಬರ್ ಆಗಿದ್ದೀರಿ. ಮೆಂಬರ್ ಆಗಿರೋಕ್ಕೆ ಬರೀ ಇವರೇ ಆಗಿರೋದು, ಇವರೇ ಆಗಿಲ್ಲ. ನೀವು ಸದಸ್ಯರಾಗಬೇಕು. ಅದು ವರ್ಷಕ್ಕೆ ಒಂದು ಸಾರಿ ಸದಸ್ಯರಾಗಬೇಕು. ಸದಸ್ಯತ್ವ ಯಾಕಂದರೆ ನೀವು ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೆ ಒಂದು ಹಕ್ಕು ಸಿಗ್ತದಾಗ, ಆಮೇಲೆ ಅದನ್ನು ಬೆಳೆಸ್ತಾರೆ ಇದ್ದಾರೆ. ಹೀಗಾಗಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ತನ್ನ ಇತಿಮಿತಿಯಲ್ಲಿ, ಈಗ ಮೇಡಮ್ ಹೇಳಿದ್ರು ನನಗೆ ಮಗು ಅರ್ಜೆನ್ಸಿ ಇದೆ ಆದರೂ ನಾನು ಬಂದಿದ್ದೀನಿ ಅಂದರೆ ಹೆಂಗೆ ಅರ್ಜಿ ಕ್ರಿಯೇಟ್ ಮಾಡೋದು ನೋಡಿ. ಆ ಅರ್ಜಿ ಕ್ರಿಯೇಟ್ ಆಗಬೇಕಾದ್ರೆ ಇಲ್ಲೊಂದು ಎನರ್ಜಿ ಇದೆ, ಇದೊಂದು ಒಳ್ಳೆತನ ಇದೆ, ಇದೊಂದು ಸಾಧನೆ ಇದೆ. ಇದರಿಂದ ನಮ್ಮದೇನು ಸ್ವಾರ್ಥ ಇಲ್ಲ. ಈಗ ನಾವು ಕೂಡ ನೆತ್ತಿಗೊಂದು ಸೂರಿಗಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದ ಯಲ್ಲಪ್ಪ ಬಂದಿದ್ದಾರೆ ಮತ್ತು ಈ ವೆಂಕಟೇಶ್ವರ ಗುಡ್ಡೇಟಿಯವರು. ಆ ಕಾಲದಲ್ಲಿ ನಾವು 40 ದಿವಸ ವಿಧಾನಸೌಧ ಮುಂದೆ ಕಬ್ಬನ್ ಪಾರ್ಕಲ್ಲಿ ಗೋಪಾಲಗೌಡ ಸರ್ಕಲ್ ಧರಣಿ ಕೊಡ್ತಿದ್ವಿ. ಅದು ಏನು ಧರಣಿ ಅಂದರೆ ನೆತ್ತಿಗೊಂದು ಸೂರಿಗಾಗಿ. ಆಗ ಬಂಗಾರಪ್ಪ ಮುಖ್ಯಮಂತ್ರಿ ಏನು ನಮ್ಮ ಪ್ರೋಗ್ರಾಮ್ ಅಂದರೆ ಬೆಳಗ್ಗೆ ಅವರು 7-8 ಗಂಟೆಗೆ ಬರುವಾಗ ಅಲ್ಲಿ ಕ್ಯಾಕರ್ಸ್ ಹುಗಿಯೋದು. ಮುಖ್ಯಮಂತ್ರಿ ಆಗಿದೆಯಾ, ನಮ್ಮ ಮನೆ ಇಲ್ಲ ಅಂತ ಕ್ಯಾಕರ್ಸ್ ಹುಗಿಯೋ ಕಾರ್ಯಕ್ರಮ ಮಾಡಿ 40 ದಿನ ಹೋಗ್ತಿದ್ದೀವಿ. ಅದು ಮುಖ್ಯಮಂತ್ರಿಗೆ ಅದು ತಲುಪಿಲ್ಲ. ಅವ್ರು ಕ್ಲಾಸ್ ಹಾಕ್ಕೊಂಡು ಅವರೆಲ್ಲ ಪೊಲೀಸವರೆಲ್ಲ ಇರೋದು ನಾವು. ಆಮೇಲೆ ಒಂದು ಫೈಂಡೆ ಅವರು ಶಂಕಾಕ ಆಡ್ತಾ ಇಲ್ಲ. ಈಗ ಎಷ್ಟು ದಿನ ಅಂತ ತಡೆಯೋಕ್ಕಾಗಲ್ಲ ಅಂತ ತಪ್ಪಟೆ ಎತ್ಕೊಂಡು ಹೊಡ್ಕೊಂಡೋಗಿ ಅಲ್ಲಿ ಒಳಗಡೆ ಹೋಗಿ ತಪ್ಪಟೆ ಹೊಡೆದು ಅವರು ಬಂಗಾರಪ್ಪ ಪಂಚಾಯತ್ ಏನು ಶಂಕರ್ ಏನಂತೆ ಸರ್ 40 ದಿವಸದಿಂದ ನಾವು ಧರಣಿ ಕೊಡ್ತೀವಿ, ದಿನ ಶಂಕ ಕೊಡ್ತಾ ಇದ್ದೀವಿ, ಬಡವರೆಲ್ಲ ಕುತ್ಕೊಂಡಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನೀವು ನಮ್ಮನ್ನು ಸ್ಪಂದಿಸ್ತಾ ಇಲ್ಲ. ಹೌದಾ, ಏನು ಪ್ರಾಬ್ಲಮ್ ಅಂತ ಎಲ್ಲ ಹೇಳಿದ್ಮೇಲೆ ಅವತ್ತು ಭಾನುವಾರ ತಾರಾ ಅಜಯ್ ಸಿಂಗ್ DC ರೆವಿನ್ಯೂ ಮಿನಿಸ್ಟರ್ ಒಂದು ಧರ್ಮಸಿಂಗ್ ಏನು ಪ್ರಾಬ್ಲಮ್, ಏನು ಕಾನ್ಸೆಪ್ಟ್ ಅಂತ ಹೇಳಿ ನೆತ್ತಿಗೊಂದು ಸ್ಕೂಲ್ ಕೊಡ್ಬೇಕು ಸರ್ ಬಡವರಿಗೆ ಇದೆಲ್ಲ. ಇದು ಒಳ್ಳೆ ಪ್ರೋಗ್ರಾಮ್ ಅಲ್ಲ ಬನಶಂಕರ್ ಅಂತೇಳಿ ಆವತ್ತೇ ಅವರ ರೇಸ್ ಕೋರ್ಸ್ ರೋಡ್ ಹತ್ರ ಅವ್ರ ಮನೆ ಕರೆದು DC ಕರೆದು ಎಲ್ಲ ಕರೆದು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಮ್ಮ ಜೊತೆ ಇರೋರು ಇಬ್ಬರು ಬಂದಿದ್ದಾರೆ. ನಾವು ಕೆಲವರೆಲ್ಲ ಸತ್ತೋಗಿದ್ದಾರೆ, ಕೆಲವರೆಲ್ಲ ಇಲ್ಲ. 40 ದಿವಸ ಈ ಹೋರಾಟ ಮಾಡಿದ್ಮೇಲೆ ಅವರೇ ಹೇಳಿದ್ರು, ಅವರು ನನಗೆ ಸೈಗೆ ಮಾಡಿದ್ರು ಓಕೆ ಅಂತ. ಆಗ ನಾನು 10 ಊರುಗಳನ್ನ ಸೆಲೆಕ್ಟ್ ಮಾಡಿಕೊಂಡು 10 ಊರುಗಳಿಗೆ ನಾನೇ 15 ಅಡಿ 10 ಅಡಿ ರೋಡ್ಗಳು ಹಿಡಿದು ಊರೂರಲ್ಲಿ ಹಂಚಿದಾಗ ನನ್ನ ಮೇಲೆ ಅವರು ಕೇಶಮೂರ್ತಿ ಇದ್ದರು. ಅವರು ಕಂಪ್ಲೇಂಟ್ ಕೊಟ್ಟರು, ಇವನು ಕಾನೂನು ಕೈಗೆತ್ಕೊಂಡು, ಯಾಕಂದರೆ ಅವ್ರು ಪೊಲಿಟಿಕಲಿ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಕಾನೂನು ಕೈಗೆತ್ಕೊಂಡು ಬಡವರಿಗೆಲ್ಲ ಸೈಟ್ ಹಂಚ್ಕೊಡ್ತಾನೆ, ಇವನು ಗಡೀಪಾರು ಮಾಡಿ ಅಂತ ನನ್ನ ಮೇಲೆ ಅರ್ಜಿ ಬಂದು. ಆಗ SP ಜಯಪ್ರಕಾಶ್ ಸಾಹೇಬರು ಎಲ್ಲಿದ್ದರೆ ಶಂಕರ್ ಬನ್ನಿ ಅಂತ ಏನೋ ಫೋನ್ ಮಾಡಿದ್ರು. ಬನ್ನಿ ಅಂತ ಹೋದಾಗ ನೋಡಿ ನಿಮ್ಮನ್ನು ಗಡಿಪಾರು ಮಾಡಬೇಕಂತ ಹೇಳಿ ಮೇಲೆ ಕೊಟ್ಟವನು. ಸರ್ ನಾನು ಬಡವ್ರ ಪರವಾಗಿ ಹೋರಾಟ ಮಾಡಿದ್ದೀನಿ, ಬಡವ್ರ ಸೈಟ್ನಾಗ ಕೇಳಿದ್ದೀನಿ, ಗಡಿಪಾರು ಮಾಡೋಂಗಾರೆ ಮಾಡಿ ಸರ್, ಅಲ್ಲೂ ಭೂಮಿ ಇದ್ದಿಲ್ಲ, ಅಲ್ಲೊಂದು ಹೋರಾಟ ಮಾಡ್ತಾರೆ, ಕೈಲೆಲ್ಲ ಬಿಡಿ ಅಂತ ನನ್ನ ಮುಂದೆ ಅರ್ಧಾಕ ಅವರು ನಾನು ಈ ತಮ್ಮನ್ನು ಮನಸ್ಫೂರ್ತಿಯಾಗಿ ಸ್ಮರಿಸ್ತಾರೆ. ಜಯಪ್ರಕಾಶ್ ಸಾಹೇಬರು SP ಜಯಪ್ರಕಾಶ್ ಸಾಹೇಬ್ ಇವಾಗಲೂ ಅವರು ಭಾಳ ಪ್ರಭಾವಶಾಲಿ ಇವರು. ಅವರೆಲ್ಲರೂ ಎನ್ಕರೇಜ್ ಮಾಡಿದ್ದಕ್ಕಾಗಿ ನಾವು ಇಂಥ ಹೋರಾಟವನ್ನು ಮುಂದುವರ್ಸೋಕ್ಕಾಗಿತ್ತು. ಇವತ್ತು ಸುಜಾತ ಲಕ್ಷ್ಮೀ ಅವ್ರು ಹೇಳಿದಂಗೆ ನಾನು 40 ದಿನ ಧರಣಿ ಕೊಟ್ಟಾಗ ನಮ್ಮ ಮಗ ಇದ್ದ, ಅವನು ನಾನು ಹೋಗಿಲ್ಲ 40 ದಿವಸ, ಅವನಿಗೆ 3 ತಿಂಗಳು 4 ತಿಂಗಳು ಇರಬೇಕು. ಅವ್ನು ಹೋಗೇ ಇಲ್ಲ. ನಾನು ಅವ್ರ ಕೊನೆಯ ದಿವಸ ಸಮಾವೇಶ ಮಾಡೋದು ಕಬ್ಬನ್ ಪಾರ್ಕ್. ಅವತ್ತು ಅವ್ರ ತಾಯಿ ಅವ್ನು ಎತ್ಕೊಂಬಂದು ನನ್ನ ಮಗ ಅಂತ ಹೇಳಿ ನಾನು ಅವ್ನು ಎತ್ಕೊಳಕ್ಕೆ ಹೋದರೆ ಅವ್ನು ನನ್ನ ಹತ್ರ ಬರಲಿಲ್ಲ, ಗುರುತಿಡ್ದಿಲ್ಲ. ಆಮೇಲೆ ಗುರುತಿಡ್ದು ನನ್ನ ಹತ್ರ ಬಂದ. ಅವನು ಇವಾಗ ಇಲ್ಲ.
ಪರಿವರ್ತನೆ ಅಂತ ಅವನ ಹೆಸರು. ನನಗೂ ಅಂತ ಎಷ್ಟೋ ವೇದನೆಗಳಿವೆ. ಆಮೇಲೆ ಇವೆಲ್ಲ ಮೀಟಿಂಗ್ ಬಂದಿರೋರು ಯಾರ ಮನೇಲೂ ನೀವು ಮೀಟಿಂಗ್ ಹೋಗ್ತಾರೆ ಒಳ್ಳೇದಾಗಂತ ಯಾರ ಮನೇಲೂ ಟಾಟಾ ಹೇಳಿ ಕಳ್ಸಲ್ಲ, ನಿಮಗೂ ಕಳಿಸಲ್ಲ, ನಿಮಗೂ ಕಳಿಸಲ್ಲ, ಹೌದಲ್ಲ? ಅದರಿಂದಾಗಿ ಎಷ್ಟೋ ವೇದನೆಗಳಲ್ಲಿ, ಒತ್ತಡಗಳಲ್ಲಿ ಇವೆಲ್ಲ ಬಂದು ನಾವಿಲ್ಲಿ ಶಿಸ್ತಾಗಿ ಕೂತು ಒಂದು ಎನರ್ಜಿ ಕ್ರಿಯೇಟ್ ಮಾಡಿ ಒಳ್ಳೇದಾಗಲಿ ಅಂತ ಬಯಸಿ ಒಂದು ಕ್ಷಣ ಇರ್ತೀವಲ್ಲ, ಅದೇ ಒಂದು ಎನರ್ಜಿ. ಈಗ ಇದನ್ನು ನಾವು ಮಾಡಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಸೈಟ್ ಸಿಕ್ಕೋದೇ ಕಷ್ಟ ಆಗೋದು, ಅಥವಾ ಇನ್ಯಾರೋ ಕೊಡಿಸ್ಬೋದು. ಒಂದು ಸೈಟ್ ನೀವು ತೊಗೊಂಡದ್ದು ಅಷ್ಟೇ ಜವಾಬ್ದಾರಿ ಅಲ್ಲ. ಈ ಥರ ಎಷ್ಟೋ ಜನರಿಗೆ ಎಷ್ಟೋ ನೋವುಗಳಿದೆ, ವೇದನೆ ಇದೆ, ಸಮಸ್ಯೆಗಳಿದೆ. ಅವರೆಲ್ಲರಿಗೂ ನಿಮ್ಮ ಮೂಲಕ ಒಂದು ಒಳ್ಳೇದಾಗಬೇಕು, ಒಂದು ಬಗೆಹರಿಬೇಕು ಅನ್ನೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತಾವಧಿಯನ್ನು ಕಳಿಸಿರ್ತಕ್ಕಂಥ ಮೀಟಿಂಗ್ನಲ್ಲಿ ಕೂಡ ನಾವು ಜಾಸ್ತಿ ಪ್ರೊಲಾಂಗ್ ಮಾಡಲ್ಲ. ಎಲ್ಲ 1 ಅವರ್ ಮುಗಿಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮೀಟಿಂಗ್ ಅಂದರೆ ಅದಕ್ಕೊಂದು ಶಕ್ತಿ ಇರಬೇಕು, ಅದಕ್ಕೊಂದು ಎನರ್ಜಿ ಇರಬೇಕು, ಅದಕ್ಕೊಂದು ಶಿಸ್ತು ಇರಬೇಕು. ಅದರಿಂದ ಮೀಟಿಂಗ್ ಥರನೇ ನಡೀಬೇಕು ಅನ್ನೋ ಕಾರಣಕ್ಕಾಗಿ ನಾವು ಮುಗಿಸ್ತಾ ಇರ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆವತ್ತೇನಾದ್ರು ನೋಡಿ, ಅವರಿಗೆ ಈ ದೇಶದ ಶಾಲೆಗಳು ಮುಚ್ಚಿದ್ರು. ಈ ದೇಶದ ಶಾಲೆಗಳಲ್ಲಿ ಅವರಿಗೆ ಮಾನ್ಯತೆ ಇರಲಿಲ್ಲ, ಅಸ್ಪೃಶ್ಯತೆ ಇತ್ತು. ಕೋಣಿ ಎತ್ಕೊಂಡಂಥ ಒಂದು ಕಡೆ ಕುತ್ಕೊಂಡ ಅವಮಾನ, ಅಷ್ಟಕ್ಕೆ ಅವರು ವಿಚಲಿತರಾಗಿ ಅವ್ರು ಇನ್ನಷ್ಟು ಗಟ್ಟಿಯಾದರು. ಅದನ್ನು ವಿದೇಶದಲ್ಲಿ ಸಾವಿರಾರು ಕಿಲೋಮೀಟರ್ ಅಡದಲ್ಲಿ ಹೋಗಿ ವಿದೇಶದಲ್ಲಿದ್ದು ಏಕಾಂಗಿತನದಿಂದ ಹಣ ಇಲ್ಲ ಅಂದ್ರೂ ಅಲ್ಲಿ ಪಡೆದಂಥ ಜ್ಞಾನವನ್ನು ಅವ್ರು ಮಾರ್ಕೊಂಡಿಲ್ಲ, ಮಂತ್ರಿ ಆಗಿಲ್ಲ. ಅವ್ರಿಗೇನು ಅವ್ರು ಮನಸ್ಸು ಮಾಡಿದ್ರೆ ಎಂಥ ದೊಡ್ಡ ಆಫೀಸರನ್ನು ಹಾಕೋದಿತ್ತು, ಜಡ್ಜ್ ಆಗ್ಬೋದಿತ್ತು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೋದಿತ್ತು, ಏನು ಬೇಕಾದ್ರೂ ಆಗ್ಬೋದಿತ್ತು. ಆದರೆ ತನ್ನ ಸಿದ್ಧಾಂತವನ್ನು, ತನ್ನ ನೋವನ್ನು, ತನ್ನ ಭವಿಷ್ಯವನ್ನು, ತನ್ನ ಕಲ್ಪನೆಯನ್ನು, ತನ್ನ ವಿಷನ್ನನ್ನು ಅವರೆಂದೂ ವ್ಯಾಪಾರಕ್ಕೆ ಇಟ್ಕೊಂಡಿಲ್ಲ. ಅವ್ರಿಗೊಂದು ಕೊನೆ ಗಳಿಗೆ ರಾಜರತ್ನಂ ಅವ್ರ ಕೊನೆ ಮಗ, 5 ಜನ ಮಕ್ಕಳಲ್ಲಿ 4 ಮಕ್ಕಳು ತೀರೋಗ್ತಾರೆ. ಕೊನೆ ಮಗ ತೀರೋದಾಗ ಮನೇಲಿರ್ತಾರೆ ರಾಜರತ್ನಂ. ಆ ಮನೆ ತೀರೋದಾಗ ಅವರು ಚಡ್ಪಡಿಸ್ತಾ ಇರ್ತಾರೆ. ಅಂದರೆ ಆ ಸತ್ತ ಮಗು ಮೇಲೆ ಒಂದು ಬಿಳಿ ಬಟ್ಟೆ ತಂದು ಹಾಕಷ್ಟು ಕೂಡ ದುಡ್ಡಿರಲ್ಲ. ಯಾರ ಹತ್ರ ಒಬ್ಬ ಎಕ್ಸ್ ಮಿನಿಸ್ಟ್ರು, ಫಾರಿನ್ ಇಂಟರ್ನರು, ದೊಡ್ಡ ಮೇಧಾವಿ, ಅಂಥ ಟೈಮಲ್ಲಿ ಆ ಮಾತಾ ರಮಾಬಾಯಿ ಒಂದು ಯಾವುದೋ ಹಳೆ ಸೀರೆ ತಂದು ಆ ಮಗು ಮೇಲೆ ಹಾಕ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದ್ದೋಗಿ ಒಂದು ಕೋಣೆಯಲ್ಲಿ ಗುಳುವ ತಾಳ್ತಾರೆ. ನನ್ನಂಥ ಹೀನಾಯ ಪರಿಸ್ಥಿತಿ, ನನ್ನಂಥ ಇಂಥ ದೈತ್ಯ ಸ್ಥಿತಿ ಭಾರತದ ಯಾವ ನಾಯಕರಿಗೂ ಬರಬಾರ್ದು. ಆದರೆ ನಾನು ಇವತ್ತು ನನ್ನ ಸ್ವಾಭಿಮಾನವನ್ನು ಮಾಡಿಕೊಳ್ಳಲ್ಲ, ನಾನು ಅವಕಾಶವಾದಿ ಆಗಲ್ಲ ಅಂತ ಸಂಕಲ್ಪ ಮಾಡಿದೆ, ತ್ಯಾಗ ಮಾಡೋದ್ರಿಂದಾಗಿ ನಮಗಿವತ್ತು ನಮ್ಮ ಗಣೇಶ್ ಭವನ್ ಈ ಹಾಲಲ್ಲಿ ಕೊಡೋಕ್ಕೆ ಸಾಧ್ಯ ಆಯಿತು. ನಾರಾಯಣ ಸ್ವಾಮಿ ಅವರನ್ನು ರೆಕಮೆಂಡ್ ಮಾಡಬೇಕಾಗಾಯಿತು. ಈ ಥರ ಎಷ್ಟೋ ಜನ ಅನಾರ್ಗನೈಸ್ಡಾಗಿರ್ತಕ್ಕಂಥ ಒಳ್ಳೆಯವರು ಎಷ್ಟೋ ಈ ಸಮಾಜದಲ್ಲಿ ಅವರು ಗಮನಿಸ್ತಾರೆ, ಅವರು ನೋಡ್ತಾರೆ. ಎಷ್ಟು ನಾವು ಮಾಡೋಕ್ಕಾಗ್ತಾಯಿಲ್ಲ, ಆದರೆ ಮಾಡೋಂಥವ್ರಿಗೆ ಎನ್ಕರೇಜ್ ಮಾಡೋರಂಥ ಇನ್ನೂ ಒಳ್ಳೆಯವರು ಒಳ್ಳೆತನ ಇದ್ದಾರೆ. ಅವರೆಲ್ಲರ ಶಕ್ತಿ, ಅವರೆಲ್ಲರ ಪ್ರೋತ್ಸಾಹ, ಅವರೆಲ್ಲರ ಸಲಹೆ ನಮ್ಗೆ ಸಿಗುತ್ತೆ. ಅದನ್ನು ಬಳಸಿ ನಾವು ಸದ್ಭಾವನೆಯಿಂದ, ಸದೃಢತೆಯಿಂದ ನಾವು ಒಂದು ಚಳುವಳಿಯನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಕುಂತಿರೋರಿಗಿಂತ ಅಲ್ಲಿ ಕುಂತಿರೋರು ಕೂಡ ಭಾಳ ಮೇಧಾವಿಗಳು. ನಮ್ಮ ಅಶೋಕ್ ಅವರು ಇಲ್ಲಿ ರೆಸಲ್ಯೂಷನ್ ಬರೀಲಿಕ್ಕಾಗಿ, ಪ್ರೋತ್ಸಾಹಕ್ಕಾಗಿ ದೂರದಿಂದ ಒಂದು ನಾಯಕನ ಸ್ವಭಾವ ಅವರು ಬರೀತಾರೆ. ಮತ್ತು ಅವ್ರದ್ದೊಂದು ಸ್ಕೀಮ್ ಇದೆ, ನೀವು ದಯವಿಟ್ಟು ಶಿಕಾರಿಪುರದಲ್ಲಿ ಬಟ್ ಬೇರೆ ಮಹಿಳೆಯರು ಮಾಡಿ, ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ 90 ಡೇಸ್ 30 ಡೇಸ್ ಎಲ್ಲ ಟ್ರೈನಿಂಗ್ ಇದೆ. ಮತ್ತೆ ಬೇಕಾದ್ರೆ ಅವ್ರು ಆಮೇಲೆ ಅನೌನ್ಸ್ ಮಾಡ್ತಾರೆ. ಅದನ್ನು ನಾವು ಆ ಟ್ರೈನಿಂಗ್ ಮಾಡಿದ್ರೆ ಅವ್ರು ಸರ್ಟಿಫಿಕೇಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟಲ್ಲಿ ಎನಿ ನ್ಯಾಷನಲ್ ಬ್ಯಾಂಕ್, ಆ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ವಿತೌಟ್ ಶ್ಯೂರಿಟಿ 5 ಲಕ್ಷ ಕೊಡ್ತಾರೆ. ಅದು ಹೆಣ್ಮಕ್ಳಿಗೆ ಟಾಪ್ ಪ್ರಿಯಾರಿಟಿ. ಅದಕ್ಕೆ ಜಾತಿ ಆ ಥರದ್ದು ಏನು ಬೇರೆ ಇಲ್ಲ. ಶೆಡ್ಯೂಲ್ ಕಾಸ್ಟ್ ಅಂದರೆ 100 ರೂಪಾಯಿನ ಕಟ್ಟಬೇಕು, ಬೇರೆಯವ್ರು 200 ರೂಪಾಯಿನ ತಿಂಗಳು ಕಟ್ಟಬೇಕು ಅಷ್ಟೇ. ಆ ಸ್ಕೀಮ್ಗಳು ಎಷ್ಟು ಇದ್ದಾವೆ, ಭಾಳ ಸ್ಕೀಮ್ಗಳಿದ್ದಾವೆ. ಭಾಳ ಸ್ಕೀಮ್ಗಳನ್ನ ನೀವು ಶಿಸ್ತುಬದ್ಧವಾಗಿ ಬರವಣಿಗೆ ಮೂಲಕ ಅಪ್ಲಿಕೇಶನ್ ಹಾಕಿ ಕ್ರಮಬದ್ಧವಾಗಿ ತರಬೇಕು. ಆಮೇಲೆ ಭಾಳ ಸಾರಿ ಏನಾಗುತ್ತೆ, ಒಂದು ನೆಗೆಟಿವ್ ಅಟಿಟ್ಯೂಡ್, ಏನು 3 ದಿವಸ ಹೋದ್ವಿ, 4 ಮೀಟಿಂಗ್ ಹೋಗಿ, ಅಲ್ಲಿ ಮೀಟಿಂಗ್ ಕರೀತಾರೆ, ಇಲ್ಲಿ ಮೀಟಿಂಗ್ ಕರೀತಾರೆ, ಏನು ಕೆಲಸ ಆಗಿಲ್ಲ ಅಂತ ನೆಗೆಟಿವ್ ಅಟಿಟ್ಯೂಡ್ ಬಂದಿರಬೇಡಿ. ನೀವು ಒಂದೊಂದು ಮೀಟಿಂಗಲ್ಲೂ ಒಂದೊಂದು ಕಲಿಯೋದಿರ್ತದೆ. ಒಂದೊಂದು ಮೀಟಿಂಗಲ್ಲೂ ನೀವು ಶುದ್ಧ ಆಗ್ತೀರಿ, ಒಂದೊಂದು ಮೀಟಿಂಗಲ್ಲೂ ನೀವು ಗಟ್ಟಿ ಆಗ್ತೀರಿ. ಇದನ್ನು ಯೂನಿವರ್ಸಿಟಿಗಳಲ್ಲಿ ಹೇಳ್ಕೊಡಲ್ಲ, ಸ್ಕೂಲ್ಗಳಲ್ಲಿ ಹೇಳ್ಕೊಡಲ್ಲ, ಶಾಲೆಗಳಲ್ಲಿ ಹೇಳ್ಕೊಡಲ್ಲ, ಮನೆಗಳಲ್ಲಿ ಹೇಳ್ಕೊಡಲ್ಲ. ಆದರೆ ಇವೆಲ್ಲದಕ್ಕಿಂತ ಪ್ರಮಿತ ಯಾವುದೇ ಸಂಘಟನೆ, ನಮ್ಮದೊಂದೇ ಸಂಘಟನೆ ಅಲ್ಲ, ಎಷ್ಟೋ ಸಂಘಟನೆಗಳಿದ್ದಾವೆ, ಅದು ಬೇರೆ ಬೇರೆ ಆಯಾಮದಲ್ಲಿದ್ದಾವೆ. ಅದರಿಂದಾಗಿ ಒಂದು ಮೀಟಿಂಗ್ ಕೂಡ ಭಾಳ ಮುಖ್ಯ. ಆ ಮೀಟಿಂಗಲ್ಲಿ ನೀವು ಶ್ರದ್ಧಾಭಕ್ತಿಯಿಂದ ಬನ್ನಿ, ಮೀಟಿಂಗಿಂದ ಏನಾದರೂ ಕಲ್ತ್ಕೊಂಡು ಹೋಗಿ, ಮೀಟಿಂಗ್ ಮೂಲಕ ಒಂದು ತೀರ್ಮಾನಕ್ಕೆ ಬಂದರೆ ನಿಮ್ಮ ಬದುಕಲು ರೂಪಿತವಾಗುತ್ತೆ. ಅದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬಸ್ಥರ ಪಾರ್ಟಿ
ಕರ್ನಾಟಕ ರಿಪಬ್ಲಿಕನ್ ಸೇನೆ ನಮ್ಮ ನಾರಾಯಣಸ್ವಾಮಿ ಹೇಳಿದ್ರು ಪಾರ್ಟಿನ ಸಂಘಟನೆ ಇವೆರಡೂ ನಮ್ಮ ಪಾರ್ಟಿ 5 ವರ್ಷಕ್ಕೆ ಒಂದ್ಸಾರಿ ಚುನಾವಣೆ ಬಂದಾಗ ಅದರಲ್ಲಿ ಭಾಗವಹಿಸಿ ನಮ್ಮ ಫಿಲಾಸಫಿಯನ್ನು ಸಿದ್ಧಾಂತವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಿ ಚುನಾವಣೆಗಳಲ್ಲಿ ಪಾಲ್ಗೊಳ್ತೀವಿ. ಮಿಕ್ಕಿದ ಸಮಯದಲ್ಲೆಲ್ಲವೂ ನಮ್ಮ ಹೋರಾಟ. ಈಗ ನೋಡಿ, ನಿಮಗೆ ಭಾಳ ಜನಕ್ಕೆ ಯಾರಾದರೂ ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ತೀರಿ ಅಂದರೆ ಭಯ ಪಡ್ತಾರೆ, ಇಲ್ಲಾಂದರೆ ನೀವೇ ಸರೆಂಡರ್ ಆಗ್ಬಿಡ್ತೀವಿ, ನಮಗೆ ಇಲ್ಲಿ ಗೆಲ್ಲಲ್ಲ ಅಂಥ ಪರಿಸ್ಥಿತಿ ಅವ್ರು ಬೇಕಾದ್ರೆ. ಈಗ ನಮ್ಮದು ಓಟು ಬೇರೆಯವ್ರಿಗೆ ಹಾಕಿದ್ರೆ ಅವ್ರು ಗೆಲ್ತಾರೆ, ವಿಧಾನಸೌಧಕ್ಕೆ ಹೋಗ್ತಾರೆ. ನಮ್ಮ ಓಟ್ ನಾವೇ ಹಾಕ್ಕೊಂಡ್ರೆ ಯಾಕೆ ಗೆಲ್ಲಲ್ಲ? ನಾವೀಗ ಯೋಚನೆ ಮಾಡಿದ್ವಿ. ಈ ಓಟು ಸುಮ್ಮನೆ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬದುಕನ್ನು, ತನ್ನ ಕುಟುಂಬವನ್ನು, ಎಲ್ಲದನ್ನು ಕಳ್ಕೊಂಡು ಕಷ್ಟಪಟ್ಟು ಅವರು ಲಂಡನ್ಗೆ ಹೋಗ್ಬೇಕಾದ್ರೆ ಅವ್ರು ಅಡುಗೆ ಕಾಸಿರಲ್ಲ. ಅಂಥ ಟೈಮಲ್ಲಿ ಒಂದು ಗೋಡನ್ ಅಡುಗೆ ಹೋಗ್ತಾರೆ. ಆ ಗೋಡನ್ನಲ್ಲಿ ಇದು ಒಂಥರ ಹಂದಿಗಳು ಪ್ರಾಣಿಗಳೆಲ್ಲ ಇರ್ತದೆ, ಆ ವಾಸನೆಗೆ ಹೋಗ್ತಾರೆ. ಅಲ್ಲೋಗಿ ಜಸ್ಟ್ ಇಮ್ಯಾಜಿನ್, ಅರಮನೆ ಲಂಡನ್ಗಿಂತ ಮಹಾರಾಜರ ಅರಮನೆಯಲ್ಲಿ ಹೋಗಿ ಅಪೀಲ್ ಮಾಡಿ ಇದನ್ನು ಫೈಟ್ ಮಾಡಿ ನಮ್ಮ ದೇಶದ ಪ್ರತಿ ಧರ್ಮದ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, 21 ವರ್ಷ ಆಗಿರೋರಿಗೆ ಮತದಾನದ ಹಕ್ಕು ಕೊಡಬೇಕಂತ ತಂದು ಕೊಟ್ಟಂಥ ಓಟನ್ನು ಇವತ್ತು ಎಲೆಕ್ಷನ್ ಯಾವಾಗ ಬರುತ್ತೋ, ಒಂದು ಓಟನ್ನು 100 ರೂಪಾಯಿಗೆ ಮಾಡ್ಕೊಳ್ಳೋಣ, ಒಂದು ಓಟನ್ನು ಬಿರಿಯಾನಿಗೆ ಮಾಡ್ಕೊಳ್ಳೋಣ, ಒಂದು ಓಟನ್ನು ನಮ್ಮ ಜಾತಿಗೆ ಮಾಡ್ಕೊಳ್ಳೋಣ. ಈ ಓಟಿಗೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅಂಥ ಓಟನ್ನು ನಾವು ಜಸ್ಟ್ ಲೈಕ್ ದಟ್ ನಾವು ಮಾಡಿಕೊಂಡ್ರೆ ನಾವು ಎಷ್ಟು ದ್ರೋಹಿಗಳಾಗ್ತೀವಿ. ಅದರಿಂದಾಗಲೇ ವಿಮೋಚನೆ ಆಗಿಲ್ಲ. ಅದಕ್ಕಂತ ಈಗ ನಾವ್ಯಾರ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಹೋದರೆ ನಮ್ಮವರೇ ಹೇಳ್ಬಿಡ್ತಾರೆ, ಸರ್ ನಿಮಗೆ ಬೇಡ ಬಿಡಿ ಸರ್. ಯಾಕೆ ಸರ್ 100 ಕೋಟಿ ಬೇಕು ಸರ್, ಇವರೇ ಹೇಳ್ತಾರೆ. ಅಂದರೆ ಒಂದು ಎಲೆಕ್ಷನ್ 100 ಕೋಟಿ ಖರ್ಚಾಗುತ್ತೆ. ನೀವು ಹಾಕುವಂಥ ಒಂದು ಮತದಾನದ ಸಂಕಲ್ಪದ, ಗುಪ್ತ ಮತದಾನದ ಒಂದು ಏಕಾಗ್ರತೆಯಿಂದ ಹಾಕೋ ಓಟ್ ಬೆಲೆ ಎಷ್ಟಿದೆ ನೋಡಿ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ದೇಶಗಳ ಸಾಹಿತ್ಯವನ್ನು, ಅನೇಕ ದೇಶಗಳ ಫಿಲಾಸಫಿಯನ್ನು, ಅನೇಕ ದೇಶದ ರಾಜಕೀಯ ಶಾಸ್ತ್ರವನ್ನು, ಸಾಹಿತ್ಯವನ್ನು ಓದಿ ಒಂದು ದೇಶದ ಬದಲಾವಣೆ ತರಬೇಕಾದ್ರೆ ಹೆಂಗೆ ತರಬೇಕು ಅನ್ನೋದಕ್ಕೆ ಒಂದು ಕ್ಷಣ ಮಾತ್ರದ ಸಂಕಲ್ಪ. ನೀವು ಹೋಗಿ ಆ ಬೂತ್ ಹತ್ರ ನಿಂತ್ಕೊಂಡು ಒತ್ತಿರಲ್ಲ, ಒತ್ತುವಂಥ ಒಂದು ಸೌಂಡ್ ಇದೆ ನೋಡಿ. ಆ ಒಂದು ಸೌಂಡು ಒಂದು ಶಿಕಾರಿ ಪಡೆದ ಒಂದು ಹೆಜ್ಜೆ, ಒಂದೊಂದು ಹೆಜ್ಜೆ ವಿಧಾನಸೌಧಕ್ಕೆ ಹೋಗೋದು, ಒಂದೊಂದು ಹೆಜ್ಜೆ ನಗರ ಪಾಲಿಕೆಗೆ ಹೋಗೋದು. ಎಷ್ಟು ಅದ್ಭುತವಾದ, ಅದಕ್ಕೆ ಪ್ರಪಂಚ ಒಪ್ಪಿಕೊಂಡ್ರೆ ಭಾರತ ದೇಶದ ಪ್ರಜಾಪ್ರಭುತ್ವ ಅತ್ಯುತ್ತಮವಾದ ಪ್ರಜಾಪ್ರಭುತ್ವ ಅಂತ ಪ್ರಪಂಚನ ಒಪ್ಕೊಂಡಿದೆ. ಅಂಥ ಪ್ರಜಾಪ್ರಭುತ್ವಕ್ಕಿಂತ ನಾವು ಅದರ ಅರಿವಿಲ್ಲದೆ ನಾವು ಅದನ್ನು ಎಲ್ಲೋ ಕಳ್ಕೊತಾರೆ. ಇದು ನನ್ನ ಕಾಲಕ್ಕೆ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ನಮ್ಮದೆಲ್ಲ ಕರೆನ್ಸಿಗೆ ಕ್ಲೋಸಿಂಗ್ ಟೈಮ್, ಐ ಡೋಂಟ್ ಮೈಂಡ್. ಆದರೆ ನಾನು ಇವಾಗ ಹೇಳೋಂಥ ಮಾತು, ನಾವು ಹೇಳೋಂಥ ಮಾಡೋಂಥ ಸಭೆ, ನಾವು ಹಾಕುವಂಥ ಬೀಜ, ನಾನು ಇಲ್ಲದ ಕಾಲಕ್ಕಾದರೂ ಇದು ಮರವಾಗುತ್ತೆ, ಬೆಳೆ ಆಗುತ್ತೆ, ಒಂದು ಎಫರ್ಟ್ ಬರುತ್ತೆ ಅನ್ನೋ ಒಂದು ಸಂಕಲ್ಪ ನನಗಿದೆ. ಆ ಕಾರಣಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬದ ಜೊತೆ ಗುರುತಿಸ್ಕೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು, ನಾನು ರಾಜ್ಯಾಧ್ಯಕ್ಷ, ಮತ್ತು ತಮಿಳುನಾಡು ಕೂಡ ನಾನೇ ಇನ್ಚಾರ್ಜ್ ಇದ್ದೀನಿ. ಇದು ನಿಮಗೆ ಭಾಳ ಸರಳವಾಗೂ ಕೂಡ ಕಾಣಬಹುದು. ಅದರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ನೀವು ಸೋತರೂ ಪರವಾಗಿಲ್ಲ, ಇಲ್ಲಿರೋ ನಗರ ಪಾಲಿಕೆ ಚುನಾವಣೆಗಳಲ್ಲಿ ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕಿ, ನಿಮಗೆ ಒಂದು ಅಪ್ಲಿಕೇಶನ್ ಹಾಕೋದು ಗೊತ್ತಾಗುತ್ತೆ, ಒಂದು ಚುನಾವಣೆದು ಗೊತ್ತಾಗುತ್ತೆ. ಒಂದು ಸಾರಿ ನೀವು ಎಲೆಕ್ಷನ್ ಡಿಕ್ಲೇರ್ ಮಾಡಿಕೊಂಡ್ರೆ ನಿಮಗೆ ನಿಜವಾದ ಅಣ್ಣ ಯಾರು, ತಮ್ಮ ಯಾರು, ಬಂಧು ಯಾರು, ಅಕ್ಕಪಕ್ಕದ ಮನೆ ಯಾರು, ಜಾತಿ ಯಾರು, ಈ ಭ್ರಮೆಗಳಿಷ್ಟ ಇರ್ತವಲ್ಲ ಅವೆಲ್ಲ ನಮ್ಗೆ ಹಕ್ಕಿದೆ. ಇದು ಸಂವಿಧಾನದಲ್ಲಿ ನಮ್ಗೆ ಹಕ್ಕಿದೆ. ಹಕ್ಕಿಲ್ಲ ಅಂದರೆ ಬೇಡ, ನಿಲ್ಲೋದು ಕಲೀರಿ, ಇನ್ನೊಂದು ಯಾವುದೋ 3ನೇ ಪೀಳಿಗೆ ಗೆಲ್ಲಿ, ಆ ವಿಷಯ ಬೇರೆ. ಆದರೆ ಇವತ್ತು ಪಾರಂಪರಿಕವಾಗಿ ಒಂದು ವ್ಯವಸ್ಥಿತವಾಗಿ ಒಂದು 3ನೇ ಫ್ಲೋರಲ್ಲಿ 3 ಪಾರ್ಟಿಗಳದ್ದು ಅಡ್ಜಸ್ಟ್ಮೆಂಟ್, ನೀ ನನಗೆ ಗೆಲ್ಲು, ನಾನು ನನಗೆ ಗೆಲ್ಲು, ಇದು ಮಾಡ್ಕೋ, ಅದು ಮಾಡ್ಕೋ. ಆ ಟೆಂಡರ್ ಎಫೆಕ್ಟ್ ಬಂದರೆ ಬೇಕೇ ದಾಟ್ಸೋದು. ಅಲ್ಲಿ ದೊಡ್ಡ ಕೋಟ್ಯಾಂತರ ರೂಪಾಯಿ ಟೆಂಡರ್ ಇದೆ. ಆ ಟೆಂಡರಲ್ಲಿ ಸರಿಯಾಗಿ ಶೇರ್ ಹಾಕಿಬಿಟ್ರೆ ಯಾವ ಹೋರಾಟನಿಲ್ಲ. ಟೆಂಡರ್ ಶೇರ್ ಆಗಿಲ್ಲ ಅಂದರೆ ಬೇಕೇ ದಾಟೋದು. ಅಥವಾ ಇನ್ನೊಂದು ಯಾವುದೋ ಪ್ರೋಗ್ರಾಮ್ ಇದೆ ಮೇಯ್ನ್. ಬೆಂಗಳೂರಂಥ ನಗರದಲ್ಲಿ ಕಸದಿದೆಯಲ್ಲ, ಗಾರ್ಬೇಜ್, ಇದರಷ್ಟು ಮಾಫಿಯಾ ಯಾವುದೂ ಇಲ್ಲ. ಎಷ್ಟು ದುಡ್ಡು ಅದಕ್ಕೆ ಹೋಗ್ತಾರೆ, ಹೈಯೆಸ್ಟ್ ದುಡ್ಡು ಯಾರ್ಯಾರಿಗೆ ಹೋಗ್ತಾರೆ? ಚುನಾವಣಾ ಪ್ರತಿನಿಧಿಗಳಿಗೆ ಹೋಗ್ತಾರೆ. ಹೈಯೆಸ್ಟ್ ದುಡ್ಡು ಯಾರ್ಯಾರಿಗೆ ಹೋಗುತ್ತೆ? ಅಫಿಷಿಯಲ್ಗೆ ಹೋಗ್ತಾರೆ. ಇದು ಬಂಡವಾಳ ಹಾಕೋರು ಹೋಗ್ತಾರೆ. ಯಾಕೆ ಇದರದ್ದೆಲ್ಲ ಗಾರ್ಬೇಜೆಲ್ಲ ಔಟ್ ಆಫ್ ಸ್ಟೇಟವ್ರು ಇದ್ದಾರೆ? ಯಾಕೆ ಆಂಧ್ರದವರೇ ಇದ್ದಾರೆ? ಇದು ಮತ್ತು ಬೆಂಗಳೂರು ಸುತ್ತಮುತ್ತ ಸ್ಕೂಲ್ ಮಾಫಿಯಾ, ಅಲ್ಲಿ ಅದು ದೊಡ್ಡ ಮಾಫಿಯಾ. ಎಷ್ಟು ಮಾಫಿಯಾಗಳಲ್ಲಿ ಬೆಂಗಳೂರು ನಲ್ಗೋಗ್ತಾರೆ ನೋಡಿ. ಅದರಿಂದಾಗಿ ನಾವು ಕ್ರೀಡೆಗೆ ಆಲ್ರೆಡಿ ಸೈಟ್ಗಳು ಹಾಕಿದ್ದೀವಿ. ಕೆಲವರು ಹಾಕಿದ್ರೆ ನೀವು ಯಾರೂ ಹಾಕಿಲ್ಲ. ನಿಮ್ಗೊಂದು ಸೆಕೆಂಡ್ ಬ್ಯಾಚ್ ಒಂದು ಡೇಟ್ ಕೊಟ್ಟು ಅಪ್ಲಿಕೇಶನ್ ಕೊಟ್ಟು ಹಾಕಿ ಸ್ವಲ್ಪ ಮೂವ್ ಮಾಡಿದ್ವಿ. ನಮ್ದು ಏನಂದರೆ ಬೆಂಗಳೂರು ಸುತ್ತಮುತ್ತ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ 1000 ಎಕರೆ ಲೇಔಟ್ ಮಾಡಿದ್ವಿ. 1000 ಲೇಔಟ್ ಎಷ್ಟು ಮಾಡಿದ್ರಿ? 100/100 ಮಾಡಿದ್ರಿ, 60/40 ಮಾಡಿದ್ರಿ, 30/40 ಮಾಡಿದ್ರಿ. ಇಷ್ಟೆಲ್ಲ ಮಾಡಿ ಯಾರು ಕೊಡ್ತಾಯಿದ್ರಿ?
ಅಫಿಷಿಯಲ್ಸ್ಗೆ, ಔಟ್ ಆಫ್ ಸ್ಟೇಟರ್ಗೆ, ಪೊಲಿಟಿಷಿಯನ್ಸ್ಗೆ, ಉಳ್ಳೋರಿಗೆ, ಭ್ರಷ್ಟಾಚಾರಗಳಿಗೆ ಈ ನಿವೇಶನೆಲ್ಲ ಕೊಡಬೇಕು. ಬಡವ್ರಿಗೆ ಹಾಕ್ಬೋದು. ಓಕೆ, 600 ಸ್ಕ್ವೇರ್ ಫೀಟೇ ಕೊಡಿ, 20/30 ಕೊಡಿ ಅಂತ ನಾವು ಅಪ್ಲಿಕೇಶನ್ ಹಾಕಿ ಬೋರ್ಡ್ ಮೀಟಿಂಗ್ ಹೋಗಿ ಬೋರ್ಡ್ಗೆ ಹೋಗಿ ಅದು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಒಂದು ಸಾರಿ BDA ಮುಂದೆ ಒಂದು ಸ್ಟ್ರೈಕ್ ಮಾಡೋಣ. ಏನಂತ ಸ್ಟ್ರೈಕ್ ಮಾಡೋಣ ಅಂದರೆ, ಬೆಂಗಳೂರೇ ನಮಗೆ ಬಾಗಲ್ತೀವಿ, BDA ನಮ್ಮ ಬಾಗಲ್ತೀವಿ. ಅಂದರೆ ಬೆಂಗಳೂರು ಪರಿಸ್ಥಿತಿ ಏನು ಹೇಳಿ, ಬೆಂಗಳೂರಲ್ಲಿ ನೀವು ಇಲ್ಲಿಂದ ನೀವು ಒಂದು 200 ಕಿಲೋಮೀಟರ್ ಚಿತ್ತೂರಿಗೆ ಹೋಗಿ, ಆಂಬೂರ್ಗೆ ಹೋಗಿ, ಸೇಲಂಗೆ ಹೋಗಿ ಎಲ್ಲ ನಾವು ಕೇಳಿದ್ರೆ ಬೆಂಗಳೂರಲ್ಲಿ ಮನೆ ಇದೆ ಅಂತ. ಹೌದಾ? ಎಲ್ಲಿ ಬೆಂಗಳೂರಲ್ಲಿ ಮನೆ? ಸರ್ 2 ಮನೆ ಇದೆ, ಒಂದು 3 ಮನೆ, ಒಂದು 4 ಮನೆ. ಎಲ್ಲಿ ಬೆಂಗಳೂರು 4 ಮನೆ 3 ಮನೆ ಅಂತ ಕೇಳಿದ್ರೆ, ಸರ್ ಕೂಡ್ಲ ಹತ್ರ ಇದೆ, ಕೂಡ್ಲು ಸ್ಲಮ್ ಬೋರ್ಡಲ್ಲಿದೆ, ಹೌಸಿಂಗ್ ಬೋರ್ಡಲ್ಲಿದೆ, ಪದ್ಮನಾಭನಗರದಲ್ಲಿದೆ, ಉತ್ತರಹಳ್ಳಿಯಲ್ಲಿದೆ, 4 ಮನೆ 5 ಮನೆ. ಅದೇ ನಿಮಗೆಲ್ಲ ಹೋದ್ರೆ ಅಲ್ಲೆಲ್ಲ ಗೌರ್ಮೆಂಟ್ ಮನೆ ಕಟ್ಕೊಂಡು ಸ್ಲಮ್ ಅಂತ ನೋಡ್ರಿ. ಆಫ್ಟರ್ 1 ಇಯರ್ ಬೆಂಗಳೂರು ಇಷ್ಟೇ ವೇಗವಾಗಿ ಬೆಳೆದರೆ, ಇಷ್ಟೇ ಮೆಟ್ರೋಗಳು ಬಂದರೆ, ಇಷ್ಟೇ ಏರೋಪ್ಲೇನ್ಗಳು ಬಂದರೆ, ಇಷ್ಟೇ ಜನಸಂಖ್ಯೆ ಮೈಗ್ರೇಟ್ ಆಗ್ತಾ ಬಂದರೆ ಇಲ್ಲಿರೋರಿಗೆ ಇರೋಕ್ಕೆ ಮಲಗೋಕ್ಕೆ ಜಾಗ ಇರಲ್ಲ. ಅದರಿಂದ ಈ ಸುತ್ತಮುತ್ತ ಇರ್ತಕ್ಕಂಥವ್ರು ಅತ್ಯಂತ ನಾವು ಯೋಚನೆ ಮಾಡಿ ಒಂದು ಬದ್ಧತೆಯಿಂದ ಈ ಮಾತನ್ನು ಹೇಳ್ತಾರೆ. ನೀವು 2 ತಗೊಳ್ಳಿ, 3 ತಗೊಳ್ಳಿ, ನಥಿಂಗ್ ರಾಂಗ್. ಏನು ಈಗ ನಾವು ಕೇಳ್ತಾರೆ ಸೈಜೆಸ್ಟ್ರಿ 20-30 ಮನೆ, 20-30 ಮನೆಗೆ 600 ಅಡಿ. 600 ಅಡಿಗೆ ಇರೋದು ಶ್ರೀಮಂತರ ಮನೆ ಬಾತ್ರೂಮ್ ಸೈಜ್. ಆ ಬಾತ್ರೂಮ್ ಸೈಜ್ ಅಷ್ಟು ದೊಡ್ಡದಾಗಿರ್ತದೆ. ಅದನ್ನು ನಾವು ಕೇಳೋಕ್ಕೆ ತಯಾರಿಲ್ಲ, ನಂಬಕ್ಕೆ ತಯಾರಿಲ್ಲ. ಇದರಿಂದಾಗಿ ನಮಗೆ ಬಡವರೇ ಕಾರಣ. ಬಡವ್ರಿಗೊಂದು ಸ್ಪಷ್ಟತೆ ಇಲ್ಲ. ಎಂಥವ್ರ ಜೊತೆ ಗುಡಿಸ್ಬೇಕು, ಯಾವ ರೋಡಲ್ಲಿ ಹೋಗ್ಬೇಕು, ರೈಟ್ಗೆ ಹೋಗ್ಬೇಕಾ, ಲೆಫ್ಟ್ಗೆ ಹೋಗ್ಬೇಕಾ, ಸ್ಟ್ರೈಟ್ ಹೋಗ್ಬೇಕಾ, ಇದರ ಕನ್ಫ್ಯೂಷನ್. ಆಸೆ ಬುರುಕ್ತನ ಇರೋರು ಬುದ್ಧಿವಂತರು ಬಂಡವಾಳ ಮಾಡಿಕೊಂಡು ಇವತ್ತು ಬೆಂಗಳೂರಲ್ಲಿ ಶ್ರೀಮಂತರಾಗ್ತಾರೆ, ಬಡವರು ಮತ್ತಷ್ಟು ಬಡವರಾಗ್ತಾರೆ. ಅದರಿಂದಾಗಿ ನೀವು ಈ ನೆತ್ತಿಗೊಂದು ಶೂನ್ಯ ಕಾನ್ಸೆಪ್ಟ್ ಆಗಿ ಏನು ಇದು ಮಾಡಿದ್ವಿ, ಇದು ಕುಲಮಂಗಲ ಪಂಚಾಯತಿ ವ್ಯಾಪ್ತಿವರೆಗೂ ಬಂದಿದೆ. ಇದು ಆಗುವಂಥ ಸಾಧ್ಯತೆ ಇದೆ. ಅಷ್ಟು ಈಸಿಯಾಗೂ ಆಗಲ್ಲ. ಯಾಕಂದರೆ ನೀವೆಲ್ಲ ಜಾಗೃತರಾಗಿ ಮನೆ ಮಾಡಿಕೊಂಡ್ರೆ ಇವತ್ತು ನಿಮ್ಮ ಓಟು ಅವ್ರಿಗೇನು 500 ರೂಪಾಯಿ 1000 ರೂಪಾಯಿ ನಿಮ್ಮ ಮನೆ ಮೇಲೆ ಕಟ್ಕೊಂಡು ಸ್ಥಿತಿವಂತರ ಹಾಕ್ಬಿಟ್ರೆ 10,000 ರೂಪಾಯಿ 10,000 ರೂಪಾಯಿ ಆಗುತ್ತೆ. ಅದರಿಂದ ಎಷ್ಟೋ ಜನ ಪೊಲಿಟಿಷಿಯನ್ಸ್ ನನ್ನ ವಿರುದ್ಧನವರೇ. ಈ ಜಿಗ್ನಿ ಶಂಕರ್ ಇಲ್ಲಿದ್ದೆಲ್ಲ ಅವ್ರಿಗೆ ಜ್ಞಾನ ಕೊಟ್ಟ, ಬುದ್ಧಿ ಕೊಟ್ಟ, ಸಂಘಟನೆ ಮಾಡಿ ನಮಗೆ ಚುನಾವಣೆ ಎಲ್ಲ ಕಾಸ್ಟ್ಲಿ ಮಾಡೋದು ಮಾಡ್ತಾವ್ರೆ. ಹಂಗೆ ಅಂತ ನನ್ನ ಮಗನೂ ತಂದು ವಿರುದ್ಧ ಮಾಡ್ತಾರೆ. ಸಾಧ್ಯವಾದರೆ ನಮಗೆ ಎಷ್ಟೆಲ್ಲ ಅವಮಾನ ಮಾಡಬೇಕು, ಎಷ್ಟೆಲ್ಲ ನನ್ನ ವಿರುದ್ಧ ಶತ್ರುಗಳನ್ನ ಎತ್ಕಟ್ಬೇಕು ಅಷ್ಟೆಲ್ಲ ಮಾಡ್ತಾರೆ. ಸುಮ್ಮನೆ ಮನೆ ಹತ್ರ ಬರ್ತಾರೆ, ಏನಪ್ಪ ನಿಮ್ಮ ಕೆಪಾಸಿಟಿ ಏನು ಇದು ಅದು ಅಂತ ಮಕ್ಕಳನ್ನ ಹೇಳ್ಕೊಡ್ತಾರೆ, ಮಕ್ಕಳು ನಮ್ಮ ವಿರುದ್ಧ ಎತ್ಕಟ್ತಾರೆ, ಅಥವಾ ನಮ್ಮ ವಿರುದ್ಧ ಏನು ಅಪಪ್ರಚಾರ ಮಾಡ್ತಾರೆ, ಅದು ಇನ್ನೇನೋ ಹೇಳ್ತಾರೆ. ಇವೆಲ್ಲ ನಮ್ಗೆ ಇದ್ದಿದ್ದೆ, ನಮ್ಗೆ ಸಾಕಾಗೋಗಿದೆ. ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಂಡ್ರೆ, ನಮ್ಮ ಪೂರ್ವಿಕರು ನೆನೆಸ್ಕೊಂಡ್ರೆ ನಮ್ಮ ದೇಶಕ್ಕೆ ಒಂದು ಶತಮಾನದಷ್ಟು ಕಾಲ ಹೋರಾಟ ಮಾಡೋದಕ್ಕೆ ಸ್ವತಂತ್ರ ಸಿಕ್ಕಿದೆ. ಆ ಸ್ವತಂತ್ರ ಹೋರಾಟ ಮಾಡಿದ್ರು ಕುಟುಂಬಗಳು ಹಾಳಾಗಿದೆ, ಆರೋಗ್ಯ ಹಾಳಾಗಿದೆ, ಅನ್ಯಾಯಕ್ಕೊಳಗಾಗಿದೆ. ಅವರೆಲ್ಲರೂ ಕಷ್ಟಪಟ್ಟು ಕೊಟ್ಟಂಥ ನಮ್ಮ ಸ್ವಾತಂತ್ರ್ಯದ ಪರಿಸ್ಥಿತಿ ಏನಾಗಿದೆ. ಒಂದು 12 ಜನ ಇಲ್ಲಿಂದ ಬಾಂಬೆಗೆ ಹೋಗ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲೊಂದು ಗೌರ್ಮೆಂಟ್ ಚೇಂಜ್ ಮಾಡ್ತಾರೆ. ಅಲ್ಲೆಲ್ಲ ಇನ್ನೊಂದಷ್ಟು ಜನ ಮಾರಾಟ ಆಗ್ತಾರೆ, ಬಿಕ್ರಿ ಆಗ್ತಾರೆ, ಗೌರ್ಮೆಂಟ್ ಚೇಂಜ್ತಾರೆ. ಇದಕ್ಕೆ ಕಾರಣ ಸ್ವತಂತ್ರ ತಂದುಕೊಟ್ಟರು ನಮ್ಮ ಪೂರ್ವಿಕರು. ಎಷ್ಟು ಕಷ್ಟದಿಂದ ನಾವೆಲ್ಲ ಚೆನ್ನಾಗಿರೋದು ಸ್ವತಂತ್ರ ತಂದುಕೊಟ್ಟಂಥ ಮಹಾಪುರುಷರಿಗೆ, ಪುಣ್ಯಾತ್ಮರಿಗೆ ನಾವು ಕೊಡ್ತಾ ಇರ್ತಾರೆ ಗೌರವ ಇದೆ. ಅದರಿಂದ ವಿಚಾರನ ತಿಳ್ಕೊಳ್ಳಿ, ನಿಮ್ಮ ವಿಷಯಗಳನ್ನು ನೀವು ಬಗೆಹರಿಸ್ಕೊಳ್ಳಿ, ಒಂದು ಸಂಘಕ್ಕೆ ನಿಷ್ಠರಾಗಿರಿ, ಮತ್ತು ಸಂಘದ ಸಭೆಗಳು ಕೂತ್ಕೊಂಡ್ರೆ ಒಳ್ಳೆ ಮನೋಭಾವದಿಂದ ಕೂತ್ಕೊಳ್ಳಿ. ಇದಕ್ಕೆ ಶಕ್ತಿ ಬರಲಿ, ನಮ್ಮ ಆಸೆಗೆ ಈಡೇರಲಿ, ನಾವೆಲ್ಲರೂ ಚೆನ್ನಾಗಿರೋಣ, ನಾವೆಲ್ಲರೂ ಒಳ್ಳೆಯದನ್ನು ಮಾಡೋಣ ಅನ್ನೋ ಒಂದು ಸಂಕಲ್ಪ ಮಾಡೋದು ಕೂಡ ಒಂದು ಸಂಘ. ನಾಳೆ ನಿಮ್ಮ ಊರಲ್ಲೇ ಕೇಳ್ತಾರೆ, ಏನು ಇಷ್ಟು ನಾವು ಎಲ್ಲರೂ ತರಾವರಿ ಆಗಿದ್ರು, ಶಿಕಾರಿ ಮಾಡಿದ್ರು, ಈಗೇನೆಲ್ಲ ಬುದ್ಧಿವಂತರಾಗ್ತಾರೆ, ಏನು ಜಾಸ್ತಿ ಜಗಳ ಮಾಡಲ್ಲ, ಜಾಸ್ತಿ ಪ್ರಾಬ್ಲಮ್ ಮಾಡಲ್ಲ ಅಂದರೆ ಯಾವುದೇ KRS ಅಂತ ಒಂದು ಸಂಘ ಸೇರಿದ್ರೆ ಮಾನಸಿಕ ಪರಿವರ್ತನೆ ಆಗಿದ್ದಾರೆ ಅನ್ನೋದನ್ನು ಬೇರೆಯವ್ರಿಗೆ ಗಮನಿಸ್ತಾರೆ. ಅದು ಕೂಡ ಬಹಳ ಮುಖ್ಯ. ಆಮೇಲೆ ನೀವು ಜಿಗ್ನಿ ಶಂಕರ್ ಅಂತ ಹೇಳ್ತೀರಿ, ನನ್ನಂತ ಜಿಗ್ನಿ ಶಂಕರ್ ನೀವೆಲ್ಲ ಆಗಬೇಕು. ಯಾಕಂದರೆ ಸಮಸ್ಯೆಗಳಿದೆ ನಮ್ಮ ಸಮಾಜದಲ್ಲಿ, ಸಾಕಷ್ಟು ಸಮಸ್ಯೆಗಳಿದೆ. ಹಾಸ್ಪಿಟ್ಲ್ಗೆ ಹೋದರೆ ಮೋಸ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಮೋಸ, ಪಂಚಾಯತಿ ಆಫೀಸ್ಗೆ ಹೋದರೆ ಪ್ರಾಬ್ಲಮ್ಮು, ಎಷ್ಟೆಲ್ಲ ಪ್ರಾಬ್ಲಮ್ಗಳಿದ್ದಾವೆ. ಈ ಎಷ್ಟೆಲ್ಲ ಪ್ರಾಬ್ಲಮ್ಗಳಿಗೆ ಒಂದು ದಾರಿ ಅಂದರೆ ವಿಸ್ಡಮ್, ಇಲ್ಲಿ ಜ್ಞಾನ, ಬುದ್ಧಿ ಅದು ಬಂದ್ಬಿಟ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಸ್ತದೆ. ಇವತ್ತು ಪೊಲಿಟಿಷಿಯನ್ಗಳೆಲ್ಲ ಜಾಸ್ತಿ ಆಗ್ತದೆ, ಅಥವಾ ಪೊಲಿಟಿಷಿಯನ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ವಾಟ್ ಫಾರ್? ಜನರನ್ನು ನಿಯಂತ್ರಣ ಮಾಡ್ತಾರೆ ಕಾರಣಕ್ಕಾಗಿ. ಜನ ಅಜ್ಞಾನದ ಕೊರತೆಯಿಂದಾಗಿ ಪೊಲಿಟಿಷಿಯನ್ಗಳು ಡಿಪೆಂಡ್ ಆಗೋದ್ರಿಂದ ಒಂದು ಬಡ್ಜೆಟ್ ದುಡ್ಡು ಕೋಟ್ಯಾಂತರ ರೂಪಾಯಿ ಪೊಲಿಟಿಷಿಯನ್ಗೆ ಹೋಗ್ತಾರೆ. ಅದೇ ಅದು ಕರೆಕ್ಟಾಗಿದ್ದರೆ ಅದು ಅಭಿವೃದ್ಧಿಗೆ ಆಗ್ತಾ ಇದೆ. ಅದನ್ನ ಯಾಕೆ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ? ಅಂದರೆ ನಾವು ಒಂದು ಸಾಮರಸ್ಯವಾಗಿ, ಸಹೋದರತ್ವವಾಗಿ, ಒಂದು ಸಹಬಾಳ್ವತೆಯಿಂದ, ಒಂದು ಪ್ರೀತಿಯಿಂದ ಬದುಕೋದು ಕಲಿಬೇಕು. ಅವರಿಗೆ ಒಂದು ಟಿಗರ್ ಮಾಡ್ತಾರೆ,
ಧರ್ಮದ ಮೂಲಕನೋ, ಭಾಷೆ ಮೂಲಕನೋ, ಡ್ರೆಸ್ ಮೂಲಕನೋ ಸಾಕಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಆ ಕಡೆ ಡೈವರ್ಟ್ ಮಾಡ್ತಾರೆ, ಗುಮಾನಿ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ನಾವು ಹೆಂಗೋ ಹುಟ್ಟಿದ್ದೀವಿ, ಮುಂದಾಳೋದು ಸಾಕು. ಅದು ಧರ್ಮ ಇರ್ಬೋದು, ಜಾತಿ ಇರ್ಬೋದು, ನಾವು ಎಲ್ಲದನ್ನು ಮೀರಿ ಮಾನವರಾಗಿ ಬದುಕಬೇಕು ಅನ್ನೋದಕ್ಕೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆ ಒಂದು ಸಂಕಲ್ಪ ಮಾಡಿದೆ, ಒಂದು ಸಮೃದ್ಧಿ ಇದೆ. ಇದನ್ನು ಭಾಳ ಜನ ದೂರದಿಂದ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಭಾಳ ಜನ ಬಂದಿದ್ದಾರೆ. ಈಗ ನಮ್ಮ ಶಿವಗೌಡರು, ಇವರೆಲ್ಲರೂ ಕೋಲಾರ, ಇವರು ಕೂಡ ಒಂದು ಸಮಸ್ಯೆಗಾಗಿ ಬಂದವರು. ಈಗ ನಮ್ಮ ಅದೇ ಶಿವರಾಜ್ ಗೌಡರು